ಸರ್, ಈಗ ಸಿಎಂ ಅವರು ಹೇಳ್ತಾರೆ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅದು ನೋಡಿದ್ರೆ ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವ್ದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅವರ ರಿಯಾಕ್ಷನ್ ಹೇಗಿರಬಹುದು? ಬಹುಪಾಲು ಜನಕ್ಕೆ DK ಶಿವಕುಮಾರ್ ಅವರ ಅಭಿಮಾನಿಗಳಿಗೂ ಕೂಡ ಇದೇ ಪ್ರಶ್ನೆ ಇತ್ತು, ಇದೇ ಕುತೂಹಲ ಇತ್ತು. ಸಿದ್ದರಾಮಯ್ಯ ಅವರೇನೋ ದೆಹಲಿ ಸ್ಪಷ್ಟವಾಗಿ ಹೇಳಿದ್ರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ. ಆದರೆ DK ಶಿವಕುಮಾರ್ ಅವರು ಒಂದು ಮಾತಾಡಿರಲಿಲ್ಲ. ಸೀದಾ ಏರ್ಪೋರ್ಟ್ಗೆ ಬಂದಿಳಿದಂತಹ DK ಶಿವಕುಮಾರ್ ಅವರು ಈಗ ಮಾತಾಡಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಿದ್ರೆ ಅಥವಾ ಒಳಗೇನಿತ್ತು ಅದನ್ನ ನೇರವಾಗಿ ಹೇಳಿದ್ದಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋದು ಪಕ್ಕಾ ಆಗ್ತಿತ್ತು. ಆದರೆ DK ಶಿವಕುಮಾರ್ ಅವರು ಅದೇ ಧಾಟಿಯಲ್ಲಿ ನಗ್ನಗ್ತಾ ಮಾತಾಡಿದ್ದಾರೆ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ. ಬಹುಪಾಲು ವಿಚಾರಗಳನ್ನು ಹೇಳುವ ಸಂದರ್ಭದಲ್ಲಿ 3 ಸಂಗತಿಗಳನ್ನು ಹೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ಹೇಳಿಕೆಯ ವಿಚಾರವಾಗಿ DK ಶಿವಕುಮಾರ್ ಅವರು ಏನ್ ಹೇಳಿದ್ರು, ಅದರಲ್ಲಿ ಬಹುಮುಖ್ಯ ಸಂಗತಿ ಒಂದಿದೆ. ಮೊದಲು DK ಶಿವಕುಮಾರ್ ಅವರು ಹೇಳಿದ್ದೇನು ನೋಡ್ಬಿಡಿ. ಸರ್, ಈಗ ಸಿಎಂ ಅವರು ಹೇಳ್ತಾರೆ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅದು ನೋಡಿದ್ರೆ ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವ್ದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಹೇಳ್ತಾರೆ ನಾನು ಪಕ್ಷದ ಅಧ್ಯಕ್ಷ. ಸಿದ್ದರಾಮಯ್ಯ ಅವರು ಹೇಳಿರಬಹುದು ಕೆಲ ಶಾಸಕರ ಬೆಂಬಲ ಅಷ್ಟೇ DK ಶಿವಕುಮಾರ್ ಅವರಿಗಿದೆ, ನನಗೆ ಬಹುಪಾಲು ಶಾಸಕರ ಬೆಂಬಲ ಇದೆ ಅನ್ನೋ ಸಿದ್ದರಾಮಯ್ಯ ಅವರ ಹೇಳಿಕೆಗೆ DK ಶಿವಕುಮಾರ್ ಅವರು ಸೂಚ್ಯವಾಗಿ ಕೊಟ್ಟಂತಹ ಸಂದೇಶ ನಾನು ಪಕ್ಷದ ಅಧ್ಯಕ್ಷ. ಏನರ್ಥ? ಮುಂದುವರೆದು ಮತ್ತೊಂದು ಸಂಗತಿಯನ್ನ ಹೇಳ್ತಾರೆ DK ಶಿವಕುಮಾರ್ ಅವರು. ಏನು, ಸಿಎಂ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ, ನಾನು ಯಾಕಪ್ಪ ಉತ್ತರಿಸಬೇಕು, ನಾನು ಉತ್ತರಿಸೋದಿಲ್ಲ, ಏನನ್ನೂ ಮಾತಾಡೋದಿಲ್ಲ, ಹಾಗೆ ಮಾತಾಡೋದು ಸೂಕ್ತನೂ ಅಲ್ಲ ಅನ್ನೋ ಮಾತನ್ನ ಹೇಳೋ ಮೂಲಕ ಮೊದಲಿನ ನಾನು ಪಕ್ಷದ ಅಧ್ಯಕ್ಷ ಅನ್ನೋ ಮಾತಿಗೂ ಅದು ಸೂಕ್ತ ಅಲ್ಲ ಅನ್ನೋ ಮಾತಿಗೂ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೋ ಹೇಳಿದೆ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ, ಅದಕ್ಕೆ ನಾನು ಮಾತಾಡೋದಿಲ್ಲ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ಆ ಮಾತನ್ನು ಕೂಡ ನೀವು ಒಮ್ಮೆ ಕೇಳ್ಬಿಡಿ. ಸರ್, ಮುಂದಿನ ಸಹ ನಮ್ಮ ನಾಯಕತ್ವದಲ್ಲಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಸರ್, ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿ ಇಲ್ಲ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ, ಗಾಬರಿ. ನೋಡಿ, ಸ್ಪಷ್ಟವಾಗಿ 2 ಮಾತು ಹೇಳಿದ್ರು. ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ, ಕೆಲ ಶಾಸಕರಿದ್ದಾರೋ ಹೆಚ್ಚಿನ ಶಾಸಕರಿದ್ದಾರೋ ಅದು ಬೇರೆ ಪ್ರಶ್ನೆ. ಸಿದ್ದರಾಮಯ್ಯ ಅವರೇನೋ ಹೇಳಿಕೆ ಕೊಟ್ರು, ಆದರೆ ನಾನು ಕೊಡಂಗಿಲ್ಲ, ಯಾಕಂದ್ರೆ ನಾನು ಒಂದು ಪಕ್ಷದ ಅಧ್ಯಕ್ಷ, ಹೈಕಮಾಂಡ್ ನನ್ನ ಜೊತೆಗಿದೆ ಅನ್ನೋ ಮಾತನ್ನ ಹೇಳುವ ಜೊತೆಯಲ್ಲಿ ಮತ್ತೊಂದು ಬಹುಮುಖ್ಯ ಸಂಗತಿಯನ್ನು ಹೇಳಿದ್ದಾರೆ. ಅದೇ ಮತ್ತೊಂದು ಮಾತು. ಏನದು ಕೇಳಿಸ್ಕೊಂಡ್ಬಿಡಿ. ಅಲ್ಲ, DK ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಮುದ್ದಕ್ಕೂ ಉತ್ತರ ಕೊಡುದಿಲ್ಲ. ನನ್ನ ಆಯ್ಕೆ ಏನು ಏನಲ್ಲ, ಹೈಕಮಾಂಡ್ ಏನ್ ಹೇಳಿತ್ತು ಏನ್ ಹೇಳಿಲ್ಲ. ಥೇಟ್ ಸುರ್ಜೇವಾಲಾ ಅವರ ರೀತಿಯಲ್ಲಿ ಮಾತಾಡ್ತಾರೆ ನೋಡಿ. ಬಹುಪಾಲು ಜನ ನೀವು ಸಿಎಂ ಆಗ್ಬೇಕು ಅಂತ ಬಯಸ್ತಿದ್ದಾರೆ, ಹೌದಪ್ಪ, ನಿಮ್ಮಲ್ಲೂ ಏನೇನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಿ, ಆದ್ರೆ ಅದನ್ನ ಮಾಡೋದು ಯಾರು? ಇದೇ ಮಾತನ್ನ ಸುರ್ಜೇವಾಲಾ ಅವರು ಕೂಡ ಹೇಳಿದ್ರು. ಇದಕ್ಕಿಂತೂ ಮಿಗಿಲಾಗಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು. ಮಾತಾಡಬೇಕಾಗಿರೋರು ಎಲ್ಲ ಮಾತಾಡಿದ್ದಾರೆ, ಎಲ್ಲ ಉತ್ತರನೂ ಹೇಳಿದ್ದಾರೆ, ಕೆಲವು ಪ್ರಶ್ನೆಗಳನ್ನು ಎತ್ತಿಕೊಟ್ಟಿದ್ದಾರೆ. ನಾನು ಮಾತಾಡಲ್ಲ.
ಇಲ್ಲೂ ಕೂಡ ಸೂಚ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಹೈಕಮಾಂಡ್ ಏನೋ ಹೇಳಿದೆ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ, ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಸುಳ್ಳು ಅನ್ನೋದನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಎಲ್ಲ ಹೇಳಬೇಕಾಗಿರೋರು ಉತ್ತರನೂ ಕೊಟ್ಟಿದ್ದಾರೆ, ಪ್ರಶ್ನೆನೂ ಕೊಟ್ಟಿದ್ದಾರೆ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರ ಕಡೆ ಸೈಲೆಂಟ್ ಆಗಿ ಒಂದು ತಮ್ಮ ಪ್ರಶ್ನೆ ಏನಿತ್ತು, ಉತ್ತರ ಏನಿತ್ತು, ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಬೇಕಿತ್ತು ಆ ಒಂದು ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಅವರ ಕಡೆ ತಳ್ಳಿದ್ದಾರೆ. ಹೈಕಮಾಂಡ್ ಏನೋ ಹೇಳಿದೆ, ಆ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಬಂದಿದ್ದಾರೆ. ಇದು ಒಂದು ಲೆಕ್ಕ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಮಾತಾಡ್ತಿರೋ ಚರ್ಚೆ ಏನ್ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಒಂದೇ ಮೆಸೇಜ್ ಕೊಟ್ಟಿದ್ದಾರೆ, ಸಿಂಗಲ್ ಮೆಸೇಜ್, ಡೆಡ್ ಲೈನ್ 2023ರಿಂದ ಇಲ್ಲಿ ತನಕ ಕಾಯ್ಕೊಂಡು ಕೂತಿದ್ದೀನಿ. ಲೋಕಸಭೆ ಆಯ್ತು, ಒಂದಷ್ಟು ಚುನಾವಣೆಗಳಾಯ್ತು, ಈಗ ಬಿಹಾರ ಅಂತಿದ್ದೀರಾ. ಬಿಹಾರ ಕಟ್ಟ ಕಡೆಯ ಆಯ್ಕೆ ನಂದು. ನನ್ನ ಹತ್ರ ಯಾವ ಆಯ್ಕೆನೂ ಇಲ್ಲ ಅಂತ ನಾ ಹೇಳಿದ್ದೆ, ಆದ್ರೆ ನನ್ನ ಹತ್ರ ಆಯ್ಕೆ ಇದೆ. ನಾನು ಡಿಸೆಂಬರ್ ತನಕ ಕಾಯ್ತೀನಿ ಅಷ್ಟೇ. ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ಕಾಂಗ್ರೆಸ್ಗೆ ಬಹುಮುಖ್ಯವಾಗಿದೆ. ಆ ಕಾರಣಕ್ಕೋಸ್ಕರನೇ ಅಲ್ಲಿ ತನಕ ಸುಮ್ಮನೆ ರೀ, ಆಮೇಲೆ ಏನೋ ಒಂದು ಮಾಡೋಣ. ಇಲ್ಲಿ 2 ಲೆಕ್ಕ ಬರುತ್ತೆ. ಸಿದ್ದರಾಮಯ್ಯ ಅವರು ಕೂಡ ದೇವರಾಜ ಅರಸು ಅವರ 7 ವರ್ಷ 7 ತಿಂಗಳ ದಾಖಲೆಯನ್ನು ಮುರಿಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದು ನೆರವೇರುತ್ತೆ. ಡಿಸೆಂಬರ್ ಹೊತ್ತಿಗೆ ಬಿಹಾರ ಚುನಾವಣೆಯ ರಿಸಲ್ಟ್ ಬಂದಿರುತ್ತೆ, ಅಲ್ಲೊಂದು ಕ್ಲಾರಿಟಿನೂ ಸಿಕ್ಕಿರುತ್ತೆ. ಅಲ್ಲಿ ತನಕ ಅಷ್ಟೇ ನಾನು ಕಾಯ್ತೀನಿ, ಆಮೇಲೆ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಾಗಿರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಪಕ್ಷದ ಬಾವುಟ ಹಿಡ್ಕೊಂಡು ಬೀದಿ ಅಲ್ದಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ಅಧಿಕಾರಕ್ಕೆ 135 ಸ್ಥಾನ ಬರುತ್ತೆ ಅಂತ ರಿಸಲ್ಟ್ಗೂ ಮುಂಚೆನೆ ಹೇಳಿದ್ದೀನಿ. ಆ ರಿಸಲ್ಟೇ ತಂದಿದ್ದೀನಿ. ಆದ್ರೆ ನನಗೀಗ ಸಿಎಂ ಪೋಸ್ಟ್ ಬೇಕು. ಈ ಟರ್ಮ್ ಸಿಗ್ಲಿಲ್ಲ ಅಂದ್ರೆ ನನಗೆ ಮತ್ತೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನನಗೆ ಈಗ ಸಿಎಂ ಪೋಸ್ಟ್ ಬೇಕೇ ಬೇಕು. ಸಿದ್ದರಾಮಯ್ಯ ಅವರನ್ನ ನೀವು ಒಪ್ಪಿಸಿ, ನಾನು ಒಪ್ಪಿಸ್ತೀನಿ. ಅವರೇ ಹೇಳ್ತಿರೋ ಪ್ರಕಾರ ದೇವರಾಜ ಅರಸು ಅವರ ದಾಖಲೆ ಮುರಿಯೋ ತನಕ ನಾನಿರ್ತೀನಿ, ಆನಂತರ ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ತನಕ ಮಾತ್ರ ಕಾಯ್ತೀನಿ. ಜನವರಿ ಹೊತ್ತಿಗೆ ಮುಖ್ಯಮಂತ್ರಿ ಆಗಿರಲೇಬೇಕು ನಾನು, ಇಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟು ಬಂದಂತೆ ಕಾಣ್ತಿದೆ. ಅದೇ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗೇ ಮಾತಾಡ್ತಿದ್ದಾರೆ. ಏನೇನೂ ಆಗಿಲ್ಲ, ಸಮಸ್ಯೆನೇ ಆಗಿಲ್ಲ, ನಾನು ಖುಷಿಯಾಗಿದ್ದೀನಿ, ಹೊಟ್ಟೆ ತಣ್ಣಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಮುಂದೆ ಡೆಡ್ ಲೈನ್ ಅನ್ನ ಈ ಸಲ ಹೈಕಮಾಂಡ್ ಕೊಟ್ಟಿಲ್ಲ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅಲ್ಲಿ ತನಕ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇನ್ನು 5 ತಿಂಗಳು. 5 ತಿಂಗಳ ನಂತರ ಸಿಎಂ ಆಗಿನೇ ವಾಪಸ್ ದೆಹಲಿಗೆ ಬರ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರಂತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಬಯಸಿದ್ದು ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅನ್ನುವಂಥದ್ದು, ಅದು ಆಗತ್ತೆ. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸ್ದಂಗೂ ಆಗುತ್ತೆ. ಅವರ ಬೆಂಬಲದ ಜೊತೆಯಲ್ಲಿ ಅವರನ್ನ ಒಪ್ಪಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋ ಪಣ ತೊಟ್ಟು ಶಪಥ ಮಾಡಿ ದೆಹಲಿಯಿಂದ ಬಂದಿದ್ದಾರೆ. 5 ತಿಂಗಳ ನಂತರ ಮತ್ತೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಯೋದಕ್ಕೆ ಒಪ್ಕೊಂಡ್ರು ಅಹಿಂದ ವರ್ಗ ಮತ್ತು ಸಿದ್ದರಾಮಯ್ಯ ಅವರ ಬಣ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಡೆಯನ್ನ, ರಾಜೀನಾಮೆ ಅಂದ ಕೂಡ್ಲೇನೆ, ಸಿದ್ದರಾಮಯ್ಯ ಅಂದ ಕೂಡ್ಲೇನೆ ಬಹುದೊಡ್ಡ ಚರ್ಚೆ ಹುಟ್ಟುಕೊಳ್ಳುತ್ತೆ. ಯಾವ ರೀತಿ ತಗೋಬಹುದು ಈ ಒಂದು ವಿಷಯವನ್ನ, ಸಿದ್ದರಾಮಯ್ಯ ರಾಜೀನಾಮೆ ಅನ್ನುವಂತಹ ಸಂಗತಿಯನ್ನು? ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭಕ್ಕೆ ಒಂದು ಭವಿಷ್ಯವಾಣಿ ಯಾರೋ ಹೇಳ್ತಿದ್ರು, ಮೊಹರಂನ ಭವಿಷ್ಯವಾಣಿ, ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ, ಅಂತಹ ಹಾಲು ಮತಕ್ಕೆ ಅಧಿಕಾರ ಕೊಟ್ಟಿದ್ದೀರಿ, ಅಧಿಕಾರದಿಂದ ಇಳಿಸೋದು ಸುಲಭ ಅಲ್ಲ ಅಂತ ಯಾವುದೋ ದೈವವಾಣಿ ಹೇಳಿದೆ ಅಂತ. ಎಲ್ಲ ಒಂದು ಕಡೆ ಇದೆಲ್ಲ ಪ್ರಹಸನ ನೋಡಿದ್ರೆ ಅದೇ ನಡೀತಿದೆಯಾ? ಸಿದ್ದರಾಮಯ್ಯ ಅವರು ಡಿಸೆಂಬರ್ಗೆ ಇಳಿದ್ರೆ ಜನವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಕಮೆಂಟ್ ಮಾಡಿ. ಸಿಎಂ ಅವರು ಹೇಳ್ತಾರೆ 5 ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ, ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅದು ನೋಡಿದ್ರೆ ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವುದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ
ಅವ್ರೇನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲೇ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಸರ್ ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟೇ ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ ಗಾಬರಿ. ಅಲ್ಲ, DK ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ಕೆಲವರು ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲಾರು ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ, ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡುದಿಲ್ಲ.